ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಾವು ಪ್ರತಿದಿನ ಮನೆಯಲ್ಲಿ ಒಗ್ಗರಣೆ ಹಾಕ್ತಾ ಇರ್ತೀವಿ ಅಲ್ವಾ. ಹೀಗೆ ನೋಡಿ, ಎಣ್ಣೆ ಹಾಕಿ ಆನಂತರ ಸಾಸಿವೆ ಜೀರಿಗೆ ಇದನ್ನೆಲ್ಲ ಹಾಕಿದಾಗ ಅದು ಚಟಪಟ ಅಂತ ಸಿಡಿದು ಗ್ಯಾಸ್ ತುಂಬಾ ಗಲೀಜಾಗ್ಬಿಡುತ್ತೆ. ಪದೇ ಪದೇ ಗ್ಯಾಸ್ನ ಕ್ಲೀನ್ ಮಾಡಬೇಕಾಗಿ ಬರುತ್ತೆ. ಹಾಗಾಗದೆ ಸಾಸಿವೆ ಬಾಣಲೆನಲ್ಲಿ ಮಾತ್ರನೇ ಸಿಡಿಬೇಕು ಅಂದರೆ ನೀವು ಕಾದ ಎಣ್ಣೆಗೆ ಒಂದು ಸ್ವಲ್ಪ ಅಂದರೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕಬೇಕು. ನೋಡಿ, ಹೀಗೆ ಎಣ್ಣೆ ಕಾದ ನಂತರ ಇದರಲ್ಲಿ ಏನನ್ನೇ ಹಾಕೋದಕ್ಕೆ ಮೊದಲು ನೀವು ಉಪ್ಪನ್ನು ಹಾಕಿ ಆ ನಂತರ ಸಾಸಿವೆ ಜೀರಿಗೆ ಕರಿಬೇವು ಮೆಣಸಿನ್ಕಾಯಿ ಬಿರಿಯಾನಿ ಎಲೆ ಮಸಾಲೆ ಸಾಮಾನುಗಳು ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ನೀವು ಒಂದರ ನಂತರ ಒಂದು ಹಾಕ್ತಾ ಹೋಗಬಹುದು. ನೋಡಿ, ಹೀಗೆ ಮಾಡೋದ್ರಿಂದ ಸಾಸಿವೆ ಜೀರಿಗೆ ಯಾವುದೇ ಚಟಪಟ ಅಂತ ಸಿಡಿದು ಗ್ಯಾಸ್ ಎಲ್ಲ ಗಲೀಜಾಗೋದು ತಪ್ಪುತ್ತೆ. ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ಪ್ರತಿದಿನ ನಾವೆಲ್ಲರೂ ಮನೆಯಲ್ಲಿ ಟೀ ಮಾಡ್ತಾನೆ ಇರ್ತೀವಿ ಅಲ್ವಾ. ಟೀ ಸೋಸುವಂತಹ ಜಾಲರಿ ದಿನವೂ ಉಪಯೋಗಿಸಿ ಸೈಡ್ನಲ್ಲಿ ನೋಡಿ ಈ ರೀತಿ ಕಪ್ಪಗಾಗಿ ಉಳಿದ್ಬಿಟ್ಟಿರುತ್ತೆ. ನೀವು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಈ ರೀತಿ ಸೈಡ್ನಲ್ಲಿ ಅದರ ಕಪ್ಪನೆಯ ಅಂಶ ಉಳಿದ್ಬಿಟ್ಟಿರುತ್ತೆ. ನೋಡಿ, ಹೀಗೆ ಕಪ್ಪಾಗಿರೋದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನೀವು ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡೋದಕ್ಕಿಡಿ. ಈ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಇದರಲ್ಲಿ ನೀವು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಆ ಉಪ್ಪು ನೀರಿನಲ್ಲಿ ಸೇರಿದ ನಂತರ ಇದರಲ್ಲಿ ನೀವೀಗ ಟೀ ಸೋಸುವಂತಹ ಜಾಲರಿಯನ್ನು ಹಾಕಿ ಬಿಟ್ಬಿಡಬೇಕು. ಒಂದೆರಡು ನಿಮಿಷ ಕುದಿ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿ ಇದೇ ಬಿಸಿನಲ್ಲಿ ಇದರ ಒಳಗಡೆಗೆ ಜಾಲರಿಯನ್ನು ಬಿಟ್ಬಿಡಿ. ನಂತರ ಸ್ವಲ್ಪ ಇದು ಆರಿದ ಮೇಲೆ ನೋಡಿ, ಒಂದು ಚಾಕುವನ್ನು ತಗೊಂಡ್ಬಿಟ್ಟು ಸೈಡ್ನಲ್ಲಿ ಈ ರೀತಿಯಾಗಿ ನೀವು ಮಾಡ್ತಾ ಬನ್ನಿ. ಬಿಸಿ ಉಪ್ಪಿನ ನೀರಲ್ಲಿ ಇದನ್ನು ಇಟ್ಟಿದ್ರಿಂದ ಇದರಲ್ಲಿ ಅಂಟಿರುವಂತಹ ಯಾವುದೇ ರೀತಿಯ ಉಳಿದ ಪದಾರ್ಥ ಅಂದರೆ ಟೀ ಪುಡಿಯ ಉಳಿದ ಪದಾರ್ಥ ಇರುತ್ತಲ್ವ, ಅದು ಈ ಚಾಕುನಿಂದ ಈಸಿಯಾಗಿ ಬಂದುಬಿಡುತ್ತೆ. ಇದೇ ತರಹ ನೀವು ಒಂದು ಸುತ್ತು ಪೂರ್ತಿಯಾಗಿ ನೋಡಿ ಹೀಗೆ ಮಾಡ್ತಾ ಬನ್ನಿ. ನಂತರ ಇದನ್ನು ನೀವು ಮತ್ತೆ ನೀರಿನಲ್ಲಿ ಅದ್ದಿ ತೆಗೆಯೋದ್ರಿಂದ ನಿಮಗೆ ನೀರಿನಲ್ಲಿ ಉಳಿದಿರುವಂತಹ ಇದರ ಗಲೀಜು ಪೂರ್ತಿಯಾಗಿ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ವಾ ನೀರಿನಲ್ಲಿ ಹೇಗೆ ಇದೆಲ್ಲ ಕಪ್ಪಾದ ಪದಾರ್ಥ ಹೊರಗಡೆ ಬಂದಿದೆ ಅಂತ. ಇಷ್ಟಾದ ಮೇಲೆ ನೀವು ಒಂದು ಹಳೆಯ ಟೂತ್ ಬ್ರಷನ್ನು ತಗೊಂಡ್ಬಿಟ್ಟು ಅದರಿಂದ ಕೂಡ ಈ ಸೈಡ್ನಲ್ಲಿ ಹೀಗೆ ಉಜ್ಜುತ್ತಾ ಬನ್ನಿ. ಈ ಹಂತದಲ್ಲಿ ನೀವು ಬೇಕಾದರೆ ಸ್ವಲ್ಪ ಪಾತ್ರೆ ತೊಳೆಯುವಂತಹ ಲಿಕ್ವಿಡನ್ನು ಕೂಡ ಬಳಸಬಹುದು. ನೋಡಿ, ಈ ಪಾತ್ರೆಯಲ್ಲಿ ಉಳಿದಿರುವಂತಹ ನೀರನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಟೀ ಸೋಸುವ ಜಾಲರಿ ಪೂರ್ತಿಯಾಗಿ ಕ್ಲೀನ್ ಆಯಿತು ಅಂತ. ಈ ರೀತಿ ನೀವು ವಾರ 15 ದಿನಕ್ಕೆ ಒಂದು ಸಲ ಮಾಡಿಕೊಂಡ್ರೆ ಸಾಕು, ಜಾಲರಿ ಎಂದಿಗೂ ಕಪ್ಪಾಗಿ ಉಳಿಯೋದಿಲ್ಲ. ಕೊನೆಯಲ್ಲಿ ನೋಡಿ, ನೀವು ಒಳ್ಳೆ ನೀರಿನಿಂದ ತೊಳೆದ್ಬಿಟ್ರೆ ಆಗೋಯ್ತು. ಎಷ್ಟು ಕ್ಲೀನ್ ಆಯಿತು ಅಲ್ವಾ. ನೀವು ಖಂಡಿತ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಈ ಐಡಿಯಾ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಫ್ರೆಂಡ್ಸ್, ಹೀಗೆ ಬಾಟಲ್ಗಳಲ್ಲಿ ನಾವು ಬೇಳೆ ಕಾಳುಗಳನ್ನು ಹಾಕಿ ಇಟ್ಕೋತೀವಿ ಅಲ್ವಾ. ಅದರಲ್ಲೂ ಈ ಕಡಲೆಕಾಳು ಹಲಸಂದೆ ಕಾಳು ಉದ್ದಿನ ಕಾಳು ಇದನ್ನೆಲ್ಲ ಪ್ರತಿದಿನ ಉಪಯೋಗಿಸಲ್ಲ. ಆಗ ಅದರಲ್ಲಿ ಹುಳ ಆಗಿಬಿಡುತ್ತೆ. ಅದಕ್ಕೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿ. ಕಾಳುಗಳನ್ನು ಇಟ್ಟಿರುವಂತಹ ಬಾಟಲ್ನಲ್ಲಿ 3ರಿಂದ 4 ಲವಂಗ ಹಾಕಿ ನಂತರ ಅದರ ಮುಚ್ಚಳನ ಮುಚ್ಚಿ ಇಟ್ಟುಬಿಡಿ. ಹೀಗೆ ಇಡೋದ್ರಿಂದ ಕಾಳುಗಳಲ್ಲಿ ಹುಳ ಆಗೋದಿಲ್ಲ, ತುಂಬ ದಿನಗಳವರೆಗೂ ಚೆನ್ನಾಗಿ ಇರುತ್ತೆ. ಈ ತರಹ ನೀವು ಯಾವುದೇ ಕಾಳುಗಳಾಗಿರಬಹುದು ಬೇಳೆಗಳಾಗಿರಬಹುದು ಎಲ್ಲದರಲ್ಲೂ ಹಾಕಿ ಇಡಬಹುದು. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಲ್ವಾ. ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.